ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರ್ಬೇಡಿ. ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇಲ್ಲಿ ಬೆಳಿಗ್ಗೆ ಎದ್ದು ನಾವಿಲ್ಲಿ ಅಮ್ಮ ತಿಂಡಿಗೆ ಅಂತೇಳಿ ವಡ ಮಾಡಿದ್ಲು. ಅಲಸಂದಿ ವಡ ಸಖತ್ತಾಗಿದ್ದು ನೋಡಿ ಮಾತ್ರ. ಹಾಗೆ ಅದರಲ್ಲಿ ಮಂಡಕ್ಕಿ ನಾನು ಗಿರ್ಮಿಟ್ ಥರ ಮಾಡಿಕೊಂಡೆ. ಅಮ್ಮ ಅವಲಕ್ಕಿ ಒಗ್ಗರಣೆ ಮಾಡಿದ್ಲು, ಸಖತ್ತಾಗಿತ್ತು. ಸರಿಯಾಗಿ ಬ್ಯಾಟಿಂಗ್ ಮಾಡಿ ಹಾಗೆ ನಾವು ಬ್ಯಾಕ್ ವಾಟರ್ಗೆ ಹೋಗೋಣ ಅಂತೇಳಿ ನನ್ನ ತಮ್ಮ ಹೇಳ್ದೆ. ಆ್ಯಕ್ಚುಲಿ ಇವತ್ತು ನನ್ನ ತಮ್ಮನ ಬರ್ತ್ಡೇ ನೋಡಿ. ನನ್ನ ತಮ್ಮನ ಬರ್ತ್ಡೇ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ, ಬ್ಯಾಕ್ ವಾಟರಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹೌದು, ನಾವೆಲ್ಲ ಬ್ಯಾಕ್ ವಾಟರ್ಗೆ ಹೋದ್ವಿ. ಹಾಗೆ ನಾವು ಮಕ್ಕಳನ್ನ ಕೂಡ ಕರ್ಕೊಂಡು ಬಂದಿದ್ವಿ, ಯಾಕಂದರೆ ಪಾಪ ಅವರು ಮಕ್ಕಳು ಎಲ್ಲಿಗೆ ಹೋಗ್ಬೇಕು. ಇಲ್ಲಿ ನನ್ನ ತಮ್ಮ ನೋಡಿ ಹೆಂಗೆ ಆಡ್ತಾ ಇದ್ದಾನೆ, ಪಟಾಕಿ ಎಲ್ಲ ಹಾರಿಸ್ತಾ ಇದ್ದಾನೆ. ಪಟಾಕಿ ಅದಕ್ಕೋಸ್ಕರ ತಗೊಂಡು ಬಂದಿದ್ದಾರೆ ಇಲ್ಲಿ ಹಾರಿಸ್ಬೇಕಂತೇಳಿ. ಇಷ್ಟೆಲ್ಲ ಮಾಡ್ತಾರೆ ನೋಡಿ ಇವರು. ನನ್ನ ಹತ್ರನೂ ಎಸಿತಾ ಇದ್ದ. ಹಾಗೆ ನೋಡಿ ನಾವು ಇಲ್ಲಿ ತುಂಗಭದ್ರಾ ಡ್ಯಾಮ್ ಅಂತ ಏನು ಹೇಳ್ತೀವಲ್ಲ, ಇದು ಬ್ಯಾಕ್ ವಾಟರು. ವಿಜಯನಗರದಲ್ಲಿ ಇರ್ತಕ್ಕಂಥ ತುಂಗಭದ್ರಾ ಡ್ಯಾಮ್ ನೀರು ಏನಿದೆಯಲ್ಲ, ಅದ್ರ ಹಿಂದ್ಗಡೆ ಇರ್ತಕ್ಕಂಥ ನೀರಿದೆಲ್ಲ, ಮುಂದ್ಗಡೆ ಹೆಂಗೆ ನೀರೆಲ್ಲ ಬೇರೆ ಊರುಗಳಿಗೆಲ್ಲ ಹೋಗ್ತಾ ಇರುತ್ತೋ ಹಾಗೆ ಹಿಂದೆ ಎಲ್ಲ ಖಾಲಿ ಆಗ್ತಾ ಬರುತ್ತೆ. ಎಷ್ಟು ನೀರಿದೆ ನೋಡಿ, ತುಂಬಾ ನೀರು ಬಂದಿದೆ. ಇನ್ನೂ ಕಡಿಮೆ ಆಗಿದೆ ಅಂತ ಹೇಳಿದ್ರು. ನಿಮ್ಗೆ ಏನಲ್ಲಿ ಬ್ಲ್ಯಾಕ್ ಏನು ಗುರುತೆಲ್ಲ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ಇರುತ್ತವೆ ನೀರು. ನನಗಂತೂ ಸಾಕತ್ ಭಯ ಅಲ್ಲಿ ಮುಂದ್ಗಡೆ ಹೋಗೋಕ್ಕೆ. ನನ್ನ ತಮ್ಮ ಹೇಳ್ದ, ಇನ್ನು ಒಳಗಡೆ ಎಲ್ಲ ಮಷಿನ್ಸ್ ಎಲ್ಲ ಇದ್ದಾವೆ, ಚೆನ್ನಾಗಿದ್ದಾವೆ, ಹೋಗಿ ಮಾಡ್ಕೋ ಅಂತೇಳಿ. ಬಟ್ ನಾನು ಒಬ್ಬೊಬ್ಳೆ ಸೌಂಡ್ ಜಾಸ್ತಿ ಫ್ರೆಂಡ್ಸ್, ಅಲ್ಲಿ ಒಬ್ಬಳೆ ಹೋಗೋಕೆ ಇಷ್ಟಪಡಲ್ಲ ನನಗೆ, ಯಾಕಂದರೆ ಭಯ. ಮೊದಲೇ ನೀರು ಕಂಡ್ರೆ ಅಷ್ಟು ಭಯ. ಇಲ್ಲಿ ನೋಡಿ ನನ್ನ ತಮ್ಮಂದ್ರೆಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ. ಹಾಗೆ ಮಕ್ಕಳು, ಪಾಪ ಮಕ್ಕಳು ಅವರು ಎಲ್ಲಿಗೆ ಹೋಗ್ಬೇಕಲ್ವಾ, ಸ್ವಲ್ಪ ಎಂಜಾಯ್ಮೆಂಟ್ ಅಷ್ಟೇ, ಅದೇನು ಭಾಳ ಏನಿಲ್ಲ. ಹಾಗೆ ಮಕ್ಕಳಿಗೆ ಎಲ್ಲ ನೀರು ಕಂಡ್ರೆ ತುಂಬ ಇಷ್ಟ ಅಲ್ವಾ, ಹಂಗೆ ಭಯ ಕೂಡ ಇದೆ ನೋಡಿ. ಖುಷಿ ನನಗೆ ಹಾರಾಡ್ತಾ ಇದ್ದಾಳೆ ನೀರಲ್ಲಿ. ಇವು ನೋಡಿ ಎಲ್ಲಿ ಕೂಡೋಕೆ ಸಮಾಧಾನವಾಗಿ ಬಿಡಲ್ಲ ಅಂತಾನೆ ನಾನು, ಅಷ್ಟು ಗೋಳೈಕಂತಾನೆ ನಾಡ್ರಿ. ಪಟಾಕಿ ಎಸಿತಾ ಇದ್ದಾನೆ ಕೂತ್ಕೊಂಡು. ಸುತ್ತ ಹೊಲಗಳೆಲ್ಲ ಇದ್ದಾವೆ, ಮೆಕ್ಕೆಜೋಳ ಹಾಕಿದ್ದಾರೆ, ಈರುಳ್ಳಿ ಹಾಕಿದ್ದಾರೆ. ಒಂಥರ ಹಳ್ಳಿ ಊರೇ ಚಂದ ನೋಡಿ. ಹಾಗೆ ನನ್ನ ತಮ್ಮ ಇಲ್ಲಿ ಕಪ್ಪೆ ಚಿಪ್ಸ್ ಸಿಕ್ಕಿದೆ ಅಂತೇಳಿ ಹಿಡ್ಕೊಂಡು ಬಂದು ತೋರಿಸ್ತಾ ಇದ್ದ. ಬಟ್ ನಾವಲ್ಲಿ ಏನು ಓಪನ್ ಮಾಡಲಿಲ್ಲ. ಇದ್ರೊಳಗಡೆ ಮುತ್ತಿರುತ್ತೆ, ಗೊತ್ತಿದೆಯಾ ನಿಮಗೆ? ಹಾಗೆ ಅಮ್ಮ ಒಂದು ಸ್ವಲ್ಪ ಖಾರ, ಮಂಡಕ್ಕಿ, ಸ್ನ್ಯಾಕ್ಸ್ ಅಂತ ಕೊಟ್ಟು ಕಳಿಸಿದ್ಲು ನೋಡಿ. ಈಗ ನಮಗೇನೋ ಟೈಮ್ ಆಗುತ್ತೆ ಊರಿಗೆ ಬರೋಕ್ಕೆ ಅಂತೇಳಿ ಬರ್ತಾ ಇದ್ವಿ. ತಲೆ ಕಿತ್ಕೊಂಡು ಬರೋಣ, ಕಾರ್ನು ತಿನ್ನಕ್ಕೆ ಬರುತ್ತೆ ಅಂತೇಳಿ ಕಿತ್ಕೊಳ್ತಾ ಇದ್ವು ಮಕ್ಕಳೆಲ್ಲ. ಹಾಗೆ ನಮ್ಮದು ಊರಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ತಮ್ಮಂದು ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಾವು ನಮ್ಮೂರಿಗೆ ಬಂದ್ವಿ. ಇನ್ನು ನೆಕ್ಸ್ಟ್ ಡೇ ಗಣೇಶನ ಬಿಡೋದೊಂದು ಇತ್ತಲ್ವ, ಹಂಗಾಗಿ ನನ್ನ ಮಕ್ಕಳನ್ನು ಕೂಡ ಅಲ್ಲೇ ಬಿಟ್ಟು ಬಂದಿದ್ದೆ. ಅದರಲ್ಲಿ ಬೇರೆ ಫ್ರೆಂಡ್ಸ್ ಎಲ್ಲ ಇದ್ರು, ಬರ್ತೀನಿ ಅಂತ ಹೇಳಿದರು. ಹಾಗೆ ಅವನು ಬರ್ತ್ಡೇ ಸೆಲೆಬ್ರೇಟ್ ಕೂಡ ಆಗುತ್ತೆ ಅಂತೇಳಿ ಅಂದ್ಕೊಂಡು ಬಂದ್ವಿ. ನಾವು ಒಂದು ಸ್ವಲ್ಪ ಸ್ವೀಟ್ಸ್ ಅವನ್ನೆಲ್ಲ ತಗೊಂಡೋಗೋಣ ಅಂತ ಬಂದ್ವಾ. ಹಾಗೆ ಇಲ್ಲಿ ನಮ್ಮ ಗೋಮಾತೆ ಇದ್ದರು, ಅದಕ್ಕೂ ಸ್ವಲ್ಪ ಬನ್ನೆಲ್ಲ ತಗೊಳ್ಳೋಣ ಅಂತೇಳಿ ತಗೊಂಡೆ ನೋಡಿ. ಒಂದು ಪಾಕೆಟ್ ಬಂದು ತಿಂದ್ಬಿಡ್ತು ಪಾಪ. ಮೂಕ ಪ್ರಾಣಿಗಳು ನೋಡಿ, ಏನು ಕೇಳಬೇಕು. ನನಗೂ ಈ ಹಸುಗಳು, ಪ್ರಾಣಿಗಳು ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ನಾನು ತುಂಬ ಇಷ್ಟಪಡ್ತೀನಿ ಹಸುಗಳಲ್ಲಿ, ಸಖತ್ ಇಷ್ಟ ನನಗೆ. ಎಲ್ಲಿ ಕಂಡ್ರೂ ಏನಾದರೂ ತಿನ್ನಿಸ್ತಾ ಇರ್ತೀನಿ, ಕೊಡ್ತಾ ಇರ್ತೀನಿ. ಪಾಪ ನಿಮಗೂ ಅದನ್ನೇ ಹೇಳ್ತೀನಿ, ಎಲ್ಲಾದರೂ ಹಸು ಕಂಡ್ರೆ, ಏನಾದರೂ ಕಂಡ್ರೆ ಕೊಡಿ ಅಂತ. ಫ್ರೆಂಡ್ಸ್, ಇವತ್ತು ಹರಿ ಬರ್ತ್ಡೇ ಇದೆ. ಸೊ ನನ್ನ ಫ್ರೆಂಡ್ಸ್ ಒಂದು ಸ್ವಲ್ಪ ಬರ್ತೀನಿ ಅಂತ ಹೇಳಿದ್ದಾರೆ. ಹನ್ಮೇಶ್ ಮತ್ತು ಮನು ಅವರೆಲ್ಲ ಬರ್ತಾಯಿದ್ದಾರೆ. ಸೊ ಅದಕ್ಕೆ ಏನಾದರೂ ವೆರೈಟಿ ಸ್ಪೆಷಲ್ ಏನಾದರೂ ಮಾಡೋಣ ಅಂತ ಸ್ವಲ್ಪ ರೋಟಿ, ರೈತ ಮತ್ತು ಸೇವ್ ಟೊಮೆಟೊ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೇಕ್ ಕಟ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀವಿ. ಸೊ ಓಕೆ, ನನಗೆಲ್ಲ ತರಕಾರಿ ಎಲ್ಲ ತಂದುಬಿಟ್ಟು ಮತ್ತು ಅಡುಗೆಗೆಲ್ಲ ಏನೇನು ಬೇಕೆಲ್ಲ ತಂದುಬಿಟ್ಟು ಮಾಡ್ತಾಯಿದ್ದೀನಿ. ರೈತ ಮಾಡೋಕ್ಕೆ ಮೊಸರು ಇದ್ದೀನಿ, ಮತ್ತು ಇಲ್ಲಿ ಸೇವ್ ಟೊಮೆಟೊಗೆ ಸೇವ್ ಎಲ್ಲ ತಗೊಂಬಂದಿದ್ದೀನಿ, ಫ್ರೈಡ್ ರೈಸ್ ತಗೊಂಡಿದ್ದೀನಿ. ಇಲ್ಲಿ ಹರೀಶ್ ಕುಮಾರ್ JM ಅವರೇನು ಮಾಡ್ತಾಯಿದ್ದಾರೆ. ಏನು ಮಾಡ್ತಾಯಿದ್ದೀರಾ ಹರೀಶ್ ಕುಮಾರ್? ನಾವು ನಮ್ಮ ಬರ್ಡೇಗೆ ನಾವೇ ಬೆಟ್ಟಿ ಫ್ರೈ ಮಾಡ್ತೀವಿ. ನಮಗೇನು ಬೇಕು ಅದು ಮಾಡ್ಕೊಂಡು ತಿನ್ನಬೇಕು. ನಮಗೆ ನಾವೇ ಮಾಡ್ಕೊಂಡು ತಿಂತಿದ್ದೀವಿ ಅಂದರೆ ನಾನೆಲ್ವಾ ಮಾಡಲ್ವಾ? ಬಟ್ ಸರಿ, ಹೊರಗಡೆ ಹೋಗು. ಹೊರಗಡೆ ಹೋಗೋಕ್ಕೆ
ದುಡ್ಡು ಇಲ್ಲಲ್ಲಮ್ಮ, ಪೈಸೆ ಇಲ್ಲಲ್ಲಮ್ಮ, ಕಾಸು ಇಲ್ವಲ್ಲಮ್ಮ. ನೋಡಿ ಹೊರಗಡೆ ಹೋಗೋಣ ಪಾರ್ಟಿ ಕೊಡ್ಸೋ ಅಂದರೆ ಹಿಂಗೆ ಅಂತಾರೆ. ಏನು ಮಾಡೋದು ನಮ್ಮ ಬ್ರದರು ಅಂತ. ಹಾಂ, ಅಟ್ಲೀಸ್ಟ್ ಇವತ್ತೊಂದಿನಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ಬೋದಿತ್ತಾ? ಸ್ಪೆಷಲ್ ಅಕೇಶನ್ ದಿನ ಪಾರ್ಟಿ ಗೀಟಿಗೆ ಹೋಗಲ್ಲ, ಸುಮ್ಮನೆ ಖಾಲಿ ಮನೇಲಿ ಬಿದ್ದಿರ್ತೀವಲ್ಲ. ಹಾಂ, ಪಾರ್ಟಿ ಮಾಡ್ಕೊಂಬಂದ್ಬಿಡ್ತೀವಿ ಅಂದರೆ ಚೆನ್ನಾಗಿ ಊಟ ಮಾಡ್ಕೊಂಬರ್ತೀವಿ. ಇಂಥ ಬರ್ತ್ಡೇ ದಿನ ಅದು ಇದು ಅಂತೇಳಿ ನಾವೇನು ಸೆಲೆಬ್ರೇಟ್ ಮಾಡಬೇಕು ಅಂತೇನಿಲ್ಲ. ನೋಡಿ ಎನಿ ಟೈಮ್ ಸೆಲೆಬ್ರೇಷನ್ ಯಾವಾಗ ತಿನ್ಬೇಕು ಅನ್ಸುತ್ತೆ ಅವಾಗ ಹೋಗ್ಬಿಡ್ತೀವಿ. ಇವತ್ತೇ ಹೋಗ್ಬೇಕು ಅವತ್ತೇ ಹೋಗ್ಬೇಕಂತೇನಿಲ್ಲ. ಇವತ್ತು ಹೋಗ್ತಾ ಇದ್ವಿ, ಬಿಕಾಸ್ ನಮ್ಮ ಫ್ರೆಂಡ್ ಬರ್ತಾ ಇದ್ದಾನೆ ಅನ್ಮೇಶು, ಮತ್ತೆ ಇನ್ನೊಬ್ಬ ನಮ್ಮದು ಕುಚ್ಚುಕು ಚಡ್ಡಿ ದೋಸ್ತು ಕುಚ್ಚುಕು. ಅನ್ಮೇಶ್ ಕೂಡ ಕುಚ್ಚುಕುನೇ, ಬಟ್ ಅವ್ನು ಚಡ್ಡಿ ದೋಸ್ತ ಅಲ್ಲ. ಚಡ್ಡಿ ದೋಸ್ತ ಅವ್ನು ಬರ್ತಾ ಇದ್ದಾನೆ. ಅವರೆಲ್ಲ ಊರಿಗೆ ಹೋಗ್ತಾ ಇದ್ದಾರೆ. ಆ ಕಾರಣ ನಾವು ಹೊರಗಡೆ ಹೋಗೋಕ್ಕಾಗಲ್ಲ, ಅರ್ಜೆಂಟ್ ಆಗುತ್ತೆ. ಮನೇಲಿ ಇದ್ವಿ ಅಂದರೆ ಸ್ವಲ್ಪ ನಿಧಾನಕ್ಕೆ ಕಂಫರ್ಟ್ ಇರುತ್ತೆ, ಊಟ ಮಾಡ್ಬೋದು ಅಂತ. ಅದಕ್ಕೆ ನಾನೇ ಎಲ್ಲ ಮನೇಲೇ ಮಾಡ್ತೀನಿ, ಏನು ಬೇಡ ಅಂತ ಸುಮ್ಮನೆ. ಬೆಂಡಿ ಫ್ರೈ ನಾನೇ ಮಾಡ್ಕೊತೀನಿ. ಯಾರಿಗೆ ಏನು ಬೇಕೋ ಅದು ಮಾಡ್ಕೋಬೋದು ಫ್ರೆಂಡ್ಸ್ ಅಲ್ವಾ? ಹಾಂ, ಓಕೆ ಸರಿ ಆಯ್ತು, ಆಮೇಲೆ ಸಿಗೋಣ. ಹಾಂ ನೋಡಿ, ನನ್ನ ತಮ್ಮ ಬೆಂಡಿ ಫ್ರೈ ಮಾಡ್ತಾ ಇದ್ದಾನೆ. ನಾನು ರೋಟಿ, ಸೇವ್ ಟಮಾಟರ್ ಮತ್ತು ರೈತ, ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ಕೇಕ್ ಬರುತ್ತೆ. ಬೆಂಡಿ ಫ್ರೈ ರೆಸಿಪಿ ಬೇಕಂದರೆ ಹರೀಶ್ ಅವ್ರನ್ನ ಕೇಳಬೇಕಂತೆ. ಸೇವ್ ಟಮಾಟರ್ ಮತ್ತು ರೈತ ವೀಡಿಯೋ ಬೇಕಂದರೆ ನೀವು ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಎಲ್ಲ ವೀಡಿಯೋನು ಅದರಲ್ಲಿ ನಾನು ಏನೇನು ಮಾಡ್ತೀನಿ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಆದಷ್ಟು. ಮತ್ತು ಇನ್ನೇನು, ಈಗ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ನಮ್ಮ ಹನಿಬ್ರು ಅವ್ರ ತಂಗಿ ಗಂಡ ಅವರೆಲ್ಲ ಬರ್ತಾಯಿದ್ದಾರೆ. ಸೆಲೆಬ್ರೇಟ್ ಮಾಡೋಣ, ಕೇಕ್ ಕಟ್ ಮಾಡೋಣ. ಹೆಂಗಾಯಿತು ಅಂತ ನಾನು ನಿಮ್ಮ ಹತ್ರ ಮತ್ತೆ ಹೇಳ್ಕೊತೀನಿ. ಬಾಯ್ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಸೇವ್ ಟಮಾಟರ್ಗೆ ಎಲ್ಲ ಹೆಚ್ಕೊತಾ ಇದ್ದೀನಿ. ನೆಕ್ಸ್ಟ್ ತಮ್ಮ ಇಲ್ಲಿ ಬೆಂಡಿ ಫ್ರೈಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ. ಅವರೆಲ್ಲ ಮಟ್ಟ ತೋರಿಸೋದಿಲ್ಲ. ಇಲ್ಲಿ ರೈಸ್ ಫ್ರೈಡ್ ರೈಸ್ಗೆ ಹಾಗೆ ನಾನಿಲ್ಲಿ ಫ್ರೈಡ್ ರೈಸ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿನೂ ಹಾಕ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಹಂಗೆ ಕಟ್ ಮಾಡಿಕೊಂಡು ನಾನು ಬೇಗ ನಾನು ಫ್ರೈ ಮಾಡಿಕೊಂಡೆ, ಯಾಕಂದರೆ ನಂಗೆ ಟೈಮ್ ಬೇರೆ ಇರಲಿಲ್ಲ. ತಮ್ಮಂದ್ರು ಬೇರೆ ಅವರು ಊರಿಗೆ ಹೋಗೋರಿದ್ರು ಕೆಲವು ಜನ. ಹಾಗೆ ಎಲ್ಲ ಮುಗಿಸ್ಕೊಂಡು ನಾನೇನು ಒಗ್ಗರಣೆ ಎಲ್ಲ ಹಾಕ್ಕೊಂಡು ರೈಸ್ಗೆ ಎಲ್ಲ ರೆಡಿ ಮಾಡಿಕೊಂಡೆ ನೋಡಿ. ಯಾಕಂದರೆ ಮತ್ತೆ ಸುಮ್ಮನೆ ಟೈಮ್ ಆದರೆ ಅವ್ರು ಊಟ ಮಾಡದೆ ಹೋಗ್ಬಿಡ್ತಾರೆ ಅಂತೇಳಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು, ಮತ್ತು ನಾನಿಲ್ಲಿ ಸೇವ್ ಟಮಾಟರ್ಗೆ ಏನು ಬೇಕಿತ್ತಲ್ವಾ, ಸೊ ಹಂಗಾಗಿ ಅದಕ್ಕೂ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಜಸ್ಟ್ ನಾನು ಅದಕ್ಕೆ ಈರುಳ್ಳಿ ಟೊಮೊಟೊ ಅಷ್ಟೇ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಅದಕ್ಕೆ ಬಿಟ್ಟರೆ ಬೇರೆ ಏನೂ ಹಾಕೋದಿಲ್ಲ. ಹಸಿಮೆಣಸಿನ್ಕಾಯಿ ಅಥವಾ ಇನ್ನೊಂದು ಮತ್ತೊಂದು ಏನೂ ಹಾಕೋದಿಲ್ಲ. ಜಸ್ಟ್ ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೊಂಡು ಎಲ್ಲ ಫ್ರೈ ಮಾಡಿ ಅದಕ್ಕೆಲ್ಲ ಮಸಾಲ ಹಾಕಿ, ಮತ್ತು ನಾನು ಸೇವ್ ಏನು ತಂದಿದ್ದೀನಲ್ಲ ಅದನ್ನು ಹಾಕ್ತೀನಿ. ಅದಕ್ಕೆ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್, ನೀವು ಬೇಕಾದರೆ ಮಾಡ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡ್ರು ಮತ್ತು ಕಡ್ಪೆ ಮಸಾಲ, ಸ್ವಲ್ಪ ಖಾರದ ಪುಡಿ, ಅರ್ಶಿಣ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ನೀವು ಬೇಯಿಸ್ಕೊಳ್ಳಿ. ಈರುಳ್ಳಿ ಟೊಮೊಟೊ ಮಾತ್ರ. ನಾನು ರೈತ ಕೂಡ ಹಾಗೆ ಮಾಡ್ಕೋತೀನಿ. ನಾನು ನೋಡಿ ಮೊಸರಿಗೆ ಕೂಡ ಇದನ್ನೇ ಹಾಕೋತೀನಿ, ಯಾಕಂದರೆ ಮೊಸರಿಗೂ ಅದನ್ನೇ ಹಾಕ್ಕೊಂಡ್ರೆ ರೈತಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ನಾನಿಲ್ಲಿ ಸೇವ್ ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಲೈಟ್ಸ್ ಆಫ್. ಹಾಗೆ ನಾವಿಲ್ಲಿ ಹರಿ ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ಈಗ ಒಂದು ಸ್ವಲ್ಪ ನಮ್ಮ ಮನು ಅವರು ಬರೋದು ಲೇಟ್ ಆಯಿತು ಅಂತ ಒಬ್ರಿಗೂ ಲೇಟ್ ಆಗಿಬಿಡ್ತು. ಯಾಕಂದರೆ ಅವರೆಲ್ಲ ಬೆಂಗಳೂರಿಗೆ ಹೋಗ್ಬೇಕಿತ್ತು. ಅರ್ಜೆಂಟಲ್ಲಿ ಕೇಕ್ ಕಟ್ ಮಾಡಿ ಅರ್ಜೆಂಟಲ್ಲಿ ಊಟ ಮಾಡಿ ಹಿಂಗೆ ಆಯಿತು ನೋಡಿ. ಅದಕ್ಕೆ ನಾನು ಯಾವ ಸರಿಯಾಗಿ ವಿಡಿಯೋನೂ ಹಾಕೋಕ್ಕಾಗಲಿಲ್ಲ. ನಾನು ನಿಮಗೆ ಲಾಸ್ಟ್ ಒಂದು ಫೋಟೋ ಎಲ್ಲ ತಕ್ಕೊಂಡು ಕೇಕ್ ಕಟ್ ಮಾಡಿದ್ಮೇಲೆ ಇನ್ನು ಫ್ರೆಂಡ್ಸ್ ಎಲ್ಲ ಊರಿಗೆ ಹೋಗ್ತಾ ಇದ್ದಾರೆ, ಅವರು ಬೆಂಗಳೂರಿಗೆ. ಅವತ್ತು ದಿನಾಲೂ ಲೇಟಾಗಿ ಬರೋ ಟ್ರೈನು ಅವತ್ತೇ ಬೇಗನೆ ಬಂದುಬಿಟ್ಟಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊತ್ತ ಎಲ್ಲ ಹ್ಯಾಪಿ ಬರ್ತ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತೇಳಿ. ಆ ಕೇಕ್ ಎಲ್ಲ ತಿಂದು ಫೋಟೋಸ್ ತಕ್ಕೊಂಡು ಇನ್ನು ಊಟಕ್ಕೆಲ್ಲ ರೆಡಿ ಮಾಡಬೇಕಿತ್ತು.
ಯಾಕೆ ಅಂದರೆ ಅವರೆಲ್ಲ ಊರಿಗೆ ಹೋಗ್ತಾ ಇದ್ದಾರೆ, ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಸುಮ್ಮನೆ ಟೈಮ್ ಆಗುತ್ತೆ ಅಂತ ಆ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ ನನಗೆ. ಯಾಕಂದರೆ ಅರ್ಜೆಂಟಲ್ಲೇ ತಿಂದ್ಬಿಟ್ಟು ಹೋದ್ರು ಅವರು. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಏನೇನೆಲ್ಲ ಇತ್ತು ಅಂತೇಳಿ. ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಬಾಯ್ ಫ್ರೆಂಡ್ಸ್.